ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಇದೊಂದು ಮತ್ತೊಂದು ಶ್ರೇಷ್ಠವಾದ ಸಮಯವಾಗಿದೆ ನಮ್ಮ ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೊಡ್ಡ ದೇವರೇ, ನಿಮಗೆ ವಂದನೆಗಳು. ಶಕ್ತನಾದ ದೇವರೇ, ನಿಮಗೆ ವಂದನೆಗಳು. ನಿಮ್ಮನ್ನು ಹೊಂದಿಕೊಂಡಿರುವಂತಹ ನಾವು ಎಷ್ಟು ಧನ್ಯರಾಗಿದ್ದೇವೆಂದು ನಿಮ್ಮನ್ನು ನಂಬುವಂತೆಯೂ ಹಾಗೂ ಮೇಲಿಂದ ಮೇಲೆ ನಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸಬಲ್ಲಂತಹ ನಿಮ್ಮಲ್ಲಿ ನಂಬಿಕೆ ಇಟ್ಟು ಈ ಲೋಕದಲ್ಲಿ ಸಮೃದ್ಧಿಯಾಗಿ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯೇಸು ನಮಗೆ ಶಕ್ತನಾದ ದೇವರಾಗಿದ್ದಾರೆ, ಹೌದಲ್ಲವೇ? ಆತನು ಸಾಕು. ಅದೇನೆಂದರೆ ಆತನೊಬ್ಬನೇ ಸಾಕು. ಬಹಳಷ್ಟು ಸಾರಿ ಹಾಡು ಹಾಡ್ತೇವೆ, ಯೇಸುವೇ ನೀವೇ ನಮಗೆ ಸಾಕಯ್ಯ ಎಂದು. ನಿಜವಾಗ್ಲೂ ನಾವು ಅದನ್ನು ನಂಬುತ್ತಿದ್ದೇವೋ, ಅನುಭವಿಸುತ್ತಿದ್ದೇವೋ? ಆತನೇ ನಮಗೆ ಸಾಕು ಎಂಬುದಾಗಿ. ಆತನು ನಮ್ಮೊಂದಿಗಿದ್ರೆ ಎಲ್ಲವೂ ಇರುತ್ತೆ. ಆತನಿಲ್ಲದಿದ್ರೆ ಎಷ್ಟಿದ್ರೂ ಕೂಡ ಶೂನ್ಯವೇ. ಯೇಸುವಿನಲ್ಲಿಯೇ ಸಮಸ್ತವನ್ನು ನಮಗೆ ತಂದೆ ಅನುಗ್ರಹಿಸುತ್ತಾರೆ. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಕೊರತೆಗಳುಂಟಾಗುತ್ತಲೇ ಇರ್ತವೆ, ಮುಗಿದು ಹೋಗುತ್ತಲೇ ಇರ್ತವೆ. ನೋಡಿರಿ, ನಮಗೆ 1ನೇ ತಾರೀಕಿಗೆ ನೀವು ರ್ಯಾಷನ್ ಎಲ್ಲ ಕೊಂಡುಕೊಳ್ತೀರಿ. 10ನೇ ತಾರೀಕು ಬರೋಷ್ಟೊತ್ತಿಗೆ ಆಗ ಹೇಳ್ತೀರಿ ಸಾಬೂನು ಮುಗಿದೋಯ್ತೆಂದು, ಅಕ್ಕಿ ಮುಗಿದೋದುವೆಂದು, ಬೇಳೆ ಕಾಳುಗಳು ಮುಗಿದೋದುವೆಂದು ಎಂದು ಹೇಳ್ತಿರಲ್ಲವೇ? ಮತ್ತೆ ಡಬ್ಬಗಳನ್ನು ಕೊಂಡ್ಕೊಂಡು ಬಂದು ತುಂಬಿಸಬೇಕು. ಮತ್ತೆ ಹೀಗೆ ಎಷ್ಟಿದ್ರೂ ಕೂಡ, ಎಷ್ಟೇ ತಿಂದರೂ ಕೂಡ, ಎಷ್ಟೇ ಕೊಂಡುಕೊಂಡ್ರೂ ಕೂಡ ನಮಗೆ ಕೊರತೆ ಉಂಟಾಗ್ತದಲ್ಲವೇ? ಮತ್ತೆ ದೇವರ ಕೃಪೆ ನಮಗೆ ಬೇಕು, ಮತ್ತೆ ದೇವರ ಸಹಾಯ ನಮಗೆ ಬೇಕು. ಮತ್ತೊಂದು ಮಾತಲ್ಲಿ ಹೇಳಬೇಕಾದ್ರೆ ದುಡ್ಡಿನ ಅವಶ್ಯಕತೆ ಅನ್ನುತ್ತಾರೆ. ದುಡ್ಡಷ್ಟೇ ಅಲ್ಲ ಪ್ರಿಯರೇ, ನಮಗೆ ದೇವರ ಆಶೀರ್ವಾದಗಳು ಬೇಕು. ಕೆಲವೊಂದು ಸಾರಿ ನಮಗೆ ಅಲ್ಪವೇ ಇರುತ್ತೆ. ಇದು ಸಾಕಾಗಲ್ಲ ಎಂಬ ಮಾತು ನಮ್ಮ ಮನೆಯಲ್ಲಿ ಪದೇ ಪದೇ ಕೇಳ್ತಿರ್ತೇವೆ. ಮುಗಿದೋಯ್ತು, ಇಲ್ಲ, ಸಾಕಾಗಲ್ಲ, ಸರಿಯಾಗಿಲ್ಲ, ಇಷ್ಟವಿಲ್ಲ, ನನಗೆ ಇದು ಬೇಕು, ನನಗೆ ಅದು ಬೇಕು, ಇದು ಬೇಡ, ಅದು ಬೇಡ. ಯಾವಾಗ ನೋಡಿದ್ರೂ ನೋಡಿ ಪ್ರಿಯರೇ, ಇರುವುದರೊಂದಿಗೆ ತೃಪ್ತಿಗೊಳ್ಳಲಾರದೆ ಯಾವಾಗಲೂ ಒಂದಲ್ಲ ಒಂದು ಕುಂದು ಕೊರತೆಯನ್ನು ನೋಡುತ್ತಾ ಇರ್ತೇವೆ. ಕ್ರಿಸ್ತನು ನಮ್ಮೊಂದಿಗಿರುವುದಾದರೆ, ಯೇಸು ನಮ್ಮೊಂದಿಗಿರುವುದಾದರೆ ಅಷ್ಟು ಸಾಕು ಪ್ರಿಯರೇ. 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟ ಕೆಲವೊಂದು ಘಟನೆಗಳಿವೆ. ಅವುಗಳಲ್ಲಿ ಒಂದು 5 ರೊಟ್ಟಿ 2 ಮೀನುಗಳನ್ನು 5,000 ಮಂದಿ ಪುರುಷರಿಗೂ ಲೆಕ್ಕಿಸಲಾರದಷ್ಟು ಮಕ್ಕಳು, ಸ್ತ್ರೀಯರು ಇರುವ ಸಮೂಹಕ್ಕೆ ಹಂಚಿಕೊಡಲಾಯಿತು. ನೀವು ಆ ವಾಕ್ಯ ಭಾಗವನ್ನು ಓದುವುದಾದರೆ ದಯವಿಟ್ಟು ಒಂದೊಂದು ಅಂಶವು 2-3 ಸುವಾರ್ತೆಯಲ್ಲಿ ಇರುವಾಗ, ಇಲ್ಲವೇ 4 ಸುವಾರ್ತೆಯಲ್ಲಿರುವಾಗ, ಎಲ್ಲ ಸುವಾರ್ತೆಯಲ್ಲಿರುವಂತಹ ಆ ವಾಕ್ಯ ಭಾಗವನ್ನು ಓದುವುದಾದರೆ ಆಳವಾಗಿ ಅದರಲ್ಲಿರುವ ಸಾರವನ್ನು ಅರ್ಥ ಮಾಡಿಕೊಳ್ಬೋದು. ಅಲ್ಪ ಸ್ವಲ್ಪ ವ್ಯತ್ಯಾಸ ಇರಬಹುದು. ಯಾಕೆಂದರೆ ಒಂದೇ ರೀತಿಯಾಗಿರೋದಾದರೆ ಅದು ಕಾಪಿ ಹೊಡೆದಂತೆ ಇರುತ್ತೆ. ಬೇರೆ ಕೋಣೆಯಲ್ಲಿ ನೋಡಿದಾಗ ನಮಗೆ ಬೇರೆಯಾಗಿ ವ್ಯತ್ಯಾಸವಾಗಿ ಕಾಣಿಸುತ್ತೆ. ಹಿಂದೆಯಿಂದ, ಮುಂದೆಯಿಂದ, ಪಕ್ಕದಿಂದ ನೋಡುವಾಗ ಬೇರೆ ಬೇರೆ ಕಾಣಿಸುತ್ತೆ. ಸೊ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಸುವಾರ್ತೆಗಳಲ್ಲಿ ಅವರು ನೋಡಿರುವಂತಹ ರೀತಿಯಲ್ಲಿ, ಅವರ ದೃಷ್ಟಿಕೋನದ ಮೇರೆಗೆ ಅವರು ಬರೆದಿದ್ದಾರೆ. ಸಾರಾಂಶ ಮಾತ್ರ ಒಂದೇ ಇರುತ್ತೆ. ಬಟ್ ಯು ಹ್ಯಾವ್ ಡಿಫ್ರೆಂಟ್ ಡೈಮೆನ್ಷನ್ಸ್, ಡಿಫರೆಂಟ್ ಆಂಗಲ್ಸ್. ಅರ್ಥ ಆಯ್ತಾ? ಮತ್ತೆ ಈ ಸಂಘಟನೆಯನ್ನು ನೀವು ಬಹಳ ಚೆನ್ನಾಗಿ ಧ್ಯಾನಿಸುವುದಾದರೆ ನಮಗೆ ಗೊತ್ತಿರುವ ಆ ಒಂದು ಸಂಘಟನೆ ಇದಾಗಿದೆ. 5 ರೊಟ್ಟಿ 2 ಮೀನು 5,000 ಮಂದಿ ಪುರುಷರಿರುವ ಆ ಒಂದು ಸಮೂಹಕ್ಕೆ, ಅಂದರೆ ಆ ಗುಂಪಿಗೆ ಅವುಗಳನ್ನು ಹಂಚಿದಾಗ ಹೆಚ್ಚು ಕಡಿಮೆ 20,000 ಇರುವ ಆ ಸಮೂಹಕ್ಕೆ ಹಂಚಿಕೊಟ್ಟಾಗ ಮತ್ತೆ 12 ಪುಟ್ಟಿ ಉಳಿದುಕೊಂಡಿದ್ದುವಂತೆ. ಇದರಲ್ಲಿರುವ ಆತ್ಮಿಕ ಪಾಠಗಳು, ಆಧ್ಯಾತ್ಮಿಕ ಸತ್ಯಗಳನ್ನು ನಾವು ಕಲಿತುಕೊಳ್ಳಬೇಕಾದರೆ ಅಲ್ಲಿ ನೋಡ್ತೇವೆ, ಇವರಿಗೆ ಕತ್ತಲಾಗ್ತಾ ಇದೆ. ಯೇಸುವೇ, ಈ ಜನಸಮೂಹವನ್ನು ಕಳಿಸಿಕೊಡಿರಿ, ಅರಣ್ಯ ಪ್ರದೇಶದಲ್ಲಿ ಜನರಿಗೆ ಎಲ್ಲಿ ಆಹಾರ ದೊರಕುವುದಿಲ್ಲ ಎಂದು ಶಿಷ್ಯರು ಬಂದು ಯೇಸುವಿಗೆ ಹೇಳ್ತಾರೆ. ಕೆಲವೊಂದು ಸಾರಿ ನಮಗೆ ಇಂತಹ ಸಲಹೆ ಕೊಡುವವರು ಬಹಳಷ್ಟು ಜನ ಇರ್ತಾರೆ. ಒಂದು ಸಮಸ್ಯೆಯನ್ನು ಎದುರುಕೊಳ್ಳುವುದರ ಬದಲಿಗೆ, ಒಂದು ಅಗತ್ಯತೆ ತೀರಿಸಿಕೊಳ್ಳುವುದರ ಬದಲಿಗೆ, ಅದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ, ಅವಾಯ್ಡ್ ಮಾಡಿಕೊಳ್ಳುವುದಕ್ಕಾಗಿ ಅದನ್ನು ತೊಲಗಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು
ತಳ್ಳಿ ಹಾಕುವಾತನಲ್ಲ, ನಮ್ಮನ್ನು ನಮ್ಮ ಕೊರತೆಯಲ್ಲಿಯೇ ಕೈಬಿಟ್ಟು ಹೋಗುವಾತನಲ್ಲ. ನಾವು ಇದ್ದ ಸ್ಥಿತಿಯಲ್ಲಿಯೇ ನಮ್ಮನ್ನು ಬಿಟ್ಟು ಹೋಗುವಾತನು ಅಲ್ವೇ ಅಲ್ಲ ಪ್ರಿಯರೇ. ಆತನು ಕೊರತೆ ತೀರಿಸುವಾತನು, ಅದ್ಭುತ ಮಾಡುವಾತನಾಗಿದ್ದಾನೆ. ಅವರನ್ನು ಕಳಿಸಿಕೊಡಿರಿ ಯೇಸುವೆ, ಕತ್ತಲಾಗ್ತಿದೆ ಅಂದಾಗ ಯೇಸು ಹೇಳ್ತಾರೆ, ನೀವೇ ಅವರಿಗೆ ಆಹಾರ ಕೊಡಬೇಕು. ತಕ್ಷಣವೇ ಶಿಷ್ಯರೆಲ್ಲರೂ ಪಿಸುಗುಡ್ತಾ ಹೇಳ್ತಾರೆ, ಎಲ್ಲಿಂದ ತರಬೇಕು ಇವರಿಗೆ ಇಷ್ಟೊಂದು ಆಹಾರ? ಇವರೆಲ್ಲರಿಗೆ ಆಹಾರ ಕೊಂಡುಕೊಂಡು ನಾವು ತಂದು ಬಡಿಸಬೇಕಾದರೆ ಹೆಚ್ಚು ಕಡಿಮೆ 200 ದಿನಾರುಗಳು ಬೇಕು. ಅಂದರೆ ಅದು 1 ವರ್ಷದ ಒಬ್ಬನ ಸಂಬಳ ಆಗಿತ್ತಂತೆ. ಅಷ್ಟೊಂದು ದುಡ್ಡು ಎಲ್ಲಿಂದ ತರಬೇಕು? ಒಂದು ವೇಳೆ ಅಷ್ಟೊಂದು ದುಡ್ಡು ತಂದರೂ ಕೂಡ ಈ ಅರಣ್ಯದಲ್ಲಿ ಎಲ್ಲಿಂದ ಆಹಾರವನ್ನು ಕೊಂಡುಕೊಂಡು ನಾವು ತಂದು ಬಡಿಸಬೇಕು? ಇಲ್ಲಿ ಶಾಪ್ಸ್ಗಳಿಲ್ಲ, ರೆಸ್ಟೋರೆಂಟ್ಗಳಿಲ್ಲ, ಫಾಸ್ಟ್ ಫುಡ್ಗಳಿಲ್ಲ. ಎಲ್ಲಿಂದ ತರಬೇಕು ಇಷ್ಟೊಂದು ಜನರಿಗೆ ಆಹಾರ ಎಂದು ಯೇಸುವಿಗೆ ಹೇಳಿ, ಯೇಸುವೆ ಒಬ್ಬೊಬ್ಬರಿಗೆ ಒಂದೊಂದು ತುಂಡು ರೊಟ್ಟಿ ಕೊಟ್ಟರೂ ಕೂಡ 200ರಷ್ಟು ದಿನಾರುಗಳು ಬೇಕಾಗ್ತದೆ ಎಂದು ಲೆಕ್ಕಾಚಾರ ಹೇಳಿದ್ರೆ ಯೇಸು ಕೇಳ್ತಾರೆ, ನಿಮ್ಮ ಹತ್ತಿರ ಏನಿದೆ? ನಿಮ್ಮ ಹತ್ತಿರ ಏನಿದೆ? ಆಗ ಆಂದ್ರೇ ಎಂಬ ಶಿಷ್ಯನು ಒಬ್ಬ ಚಿಕ್ಕ ಹುಡುಗನನ್ನು ಕರೆತರ್ತಾನೆ. ಆ ಚಿಕ್ಕ ಬಾಲಕನು ಮತ್ತೆ ಯಾವ ರೀತಿಯಾಗಿ ಯೇಸುವಿನ ಮಾತನ್ನು ಕೇಳಿದನೋ ಗೊತ್ತಿಲ್ಲ ನೋಡಿ. ನೀವೆಲ್ಲರೂ ಕೂಡ ಪ್ರತಿದಿನ ಅನುದಿನದ ಧ್ಯಾನವನ್ನು ಕೇಳ್ತಾ ಇದ್ದೀರಿ. ನೀವು ನಿಜವಾಗ್ಲೂ ಕೇಳ್ತಾ ಇದ್ದೀರೋ ಇಲ್ಲವೋ ಎಂದು ಹೇಗೆ ಗೊತ್ತಾಗ್ತದೆ? ನಿಜವಾಗ್ಲೂ ನೀವು ಕೇಳಿದರ ಪ್ರಕಾರ ನಡೆದಾಗ ಗೊತ್ತಾಗುತ್ತೆ. ನಿಮ್ಮ ಹತ್ತಿರ ಏನಿದೆ ಎಂದು ಯೇಸು ಕೇಳಿದಾಗ ಎಲ್ಲೋ ಅಷ್ಟೊಂದು ದೊಡ್ಡ ಸಮೂಹದೊಳಗೆ, ಅಂದರೆ 20,000 ಜನರ ಮಧ್ಯದಲ್ಲಿರುವ ಬಾಲಕನು, ನನ್ನ ಹತ್ತಿರ ಇದೆ 5 ರೊಟ್ಟಿಗಳು, ನನ್ನ ಹತ್ತಿರ ಇವೆ 2 ಮೀನುಗಳಿವೆ. ಅದು ಒಬ್ಬ ಬಡವನ ಊಟ ಆಗಿತ್ತು. 5 ರೊಟ್ಟಿಗಳು ಅನ್ನುವಾಗ ಆ 5 ರೊಟ್ಟಿಗಳು ಮಿಶ್ರಣ ಧಾನ್ಯದಿಂದ ಕೂಡಿದ್ದು. ಗೋಧಿ ಅಷ್ಟೇ ಅಲ್ಲ, ಇಲ್ಲವೇ ರೈಸು ಕೂಡ ಅಲ್ಲ. ಹೌದಲ್ಲವೇ? ಇನ್ನೂ ಬಹಳಷ್ಟು ಜನ ಹಳ್ಳಿ ಊರುಗಳಲ್ಲಿ ಬುಡಕಟ್ಟು ಜನರು ಈ ಒಂದು ಸಜ್ಜಿಗಳು ಹಾಗೂ ಆ ಒಂದು ತೆನೆಗಳನ್ನೆಲ್ಲ ಕಿತ್ಕೊಂಡು ತಿನ್ನುತ್ತಿರ್ತಾರೆ. ಅಂತಹ 5 ರೊಟ್ಟಿಗಳು. ಆ ಹುಡುಗನು ಎಷ್ಟು ಧೈರ್ಯದಿಂದ ಮುಂದೆ ಬಂದು, ಇಗೋ ನನ್ನ ಹತ್ತಿರ ಇವೆ, ತೆಗೆದುಕೊಡ್ರಿ ಅನ್ನುತ್ತಾನೆ. ಮತ್ತೆ ಹೇಗೆ ಜನಸಮೂಹದೊಳಗಿಂದ ಓಡೋಡಿ ಬಂದನೆಂದು ಗೊತ್ತಿಲ್ಲ. ಯಾವಾಗ ಹೇಗೆ ಆಂದ್ರೇನಿಗೆ ಭೇಟಿಯಾದನೆಂದು ಗೊತ್ತಿಲ್ಲ. ಅವು ಯೇಸುವಿನ ಬಳಿಗೆ ತಂದುಕೊಡಲಾದವು. ನೋಡಿ ಪ್ರಿಯರೇ, ಎಲ್ಲರೂ ಬೇಕು ಬೇಕು ಬೇಕು, ಎಲ್ಲಿದೆ ಬೇಕು ಬೇಕು ಎಂದು ಹೇಳುತ್ತಾ ಇರುವಾಗ, ಹೌದು ಎಲ್ಲಿಂದ ತರಲಿ ಅನ್ನಲಿಲ್ಲ. ಆದರೆ ಈ ಬಾಲಕನು ನನ್ನ ಹತ್ತಿರ ಇದೆ ಅನ್ನುತ್ತಾನೆ. ನಿನ್ನ ಹತ್ತಿರ ಇರೋದು ಎಷ್ಟಯ್ಯ? 5 ರೊಟ್ಟಿಗಳು 2 ಮೀನುಗಳು. ಅಂದರೆ ಒಬ್ಬ ಚಿಕ್ಕ ಹುಡುಗನ ಒಂದು ಹೊತ್ತಿನ ಊಟ ಅದು. ಇದನ್ನು ತಕೊಂಡು ಹೋಗಿ 20,000 ಜನರಿಗೆ, ಅಷ್ಟು ದೊಡ್ಡ ಸಮೂಹಕ್ಕೆ ಹೇಗೆ ಬಡಿಸಲಿಕ್ಕಾಗತ್ತೆ? ಬಹಳ ಅನುಮಾನವಲ್ಲವೋ? ಆ ಅನುಮಾನ ನಿಮಗೂ ನಮಗೂ ಬರಬಹುದೇನೋ, ಆದರೆ ಆ ಬಾಲಕನಿಗೆ ಬರಲಿಲ್ಲ. ಯಾಕೆಂದರೆ ನನ್ನ ರೊಟ್ಟಿಗಳನ್ನು ನಾನು ಯೇಸುವಿನ ಕೈಯಲ್ಲಿ ಇಡುವಾಗ ಆತನು ಅದ್ಭುತ ಮಾಡುತ್ತಾನೆಂದು ನಂಬುತ್ತಾನೆ. ಆ ಹುಡುಗ ಒಬ್ಬನೇ ಅಲ್ಲಿರುವುದನ್ನು ನೋಡ್ತೇವೆ. ತಂದೆ ತಾಯಿ ಅಲ್ಲಿ ಇದ್ದಂತೆ ಕಾಣಲ್ಲ. ಯಾರೋ ಹೇಳಿದ್ದಕ್ಕೆ ಮಾಡ್ತಾ ಇಲ್ಲ, ತನ್ನಷ್ಟಕ್ಕೆ ತಾನೇ ಮುಂದಕ್ಕೆ ಬರ್ತಿದ್ದಾನೆ. ಯೇಸುವಿನ ಮಾತುಗಳನ್ನು ಕೇಳಿದಾಗ ಮಾತುಗಳ ನೆರವೇರುವಿಕೆ ಕಾಣಬೇಕು, ತನ್ನೊಳಗೆ ನೆರವೇರುವುದನ್ನು ಕಾಣಬೇಕು ಎಂದು ಆ ಹುಡುಗ ಆಸೆಪಟ್ಟ. ಎಷ್ಟೋ ದಿನಗಳಿಂದ ನೀವು ಕೂಡ ದೇವರ ವಾಕ್ಯ ಕೇಳ್ತಿದ್ದೀರಲ್ಲವೇ? ಯೇಸುವಿನ ಮಾತುಗಳು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ತಿವೆಯಾ? ನಿಮ್ಮೊಳಗೆ ಮಾರ್ಪಡುವಿಕೆ ಉಂಟಾಗ್ತಿದೆಯಾ? ನಿಮ್ಮ ಹೃದಯದೊಳಗೆ ಸ್ಪಂದನೆ ಉಂಟಾಗ್ತಿದೆಯಾ? ನಿಮ್ಮೊಳಗಡೆ ಕ್ರಿಸ್ತನ ಪ್ರೀತಿ ಉದ್ಭವಿಸಿದೆಯಾ? ನಿಮಗೆ ಆತ್ಮಗಳ ಭಾರ ಉಂಟಾಗ್ತಿದೆಯಾ? ನೋಡಿ, ತಕ್ಷಣವೇ ಸ್ಪಂದಿಸಿ ಈ ಹುಡುಗನು ತಂದಿರುವಂತಹ 5 ರೊಟ್ಟಿ 2 ಮೀನುಗಳನ್ನು ಯೇಸುವಿನ ಬಳಿಗೆ ತಂದಾಗ ಯೋಹಾನ ಆಂದ್ರಿಯ ಅನ್ನುತ್ತಾರೆ, ಇಷ್ಟೊಂದು ಜನರಿಗೆ ಇವು ಹೇಗೆ ಸಾಕಾದವು ಎಂದು ವಾಕ್ಯ ಹೇಳ್ತದೆ. ಇಷ್ಟೊಂದು ಜನರು ಇಲ್ಲಿದ್ದಾರೆ, ಆದರೆ ಇಷ್ಟೊಂದು ಜನರಿಗೆ ಎಷ್ಟು ಮಾತ್ರಕ್ಕೂ ಇವು ಸಾಕಾಗುವುದಿಲ್ಲ. ಒಂದು ಕಾಳಿನಷ್ಟು ಕೂಡ ಹಂಚಲಿಕ್ಕಾಗಲ್ಲ. ಬಹಳಷ್ಟು ಪರಿಸ್ಥಿತಿಗಳಲ್ಲಿ ನಾವು ಕೂಡ ಹಾಗೇ ಇರ್ತೇವೆ. ನಮ್ಮ ಹತ್ರ ಏನೂ ಇಲ್ಲ ಎಂದರ್ಥ ಅಲ್ಲ, ಇರ್ತದೆ, ಆದರೆ ಇದು ಸಾಲಲ್ಲ, ಇದು ಸಾಲಲ್ಲ. ಇಂತಹ ಸಂಬಳದೊಂದಿಗೆ ನಾನು ಹೇಗೆ ಕುಟುಂಬ ನಡೆಸಬೇಕು? ಈ ಚಿಕ್ಕ ಮೊತ್ತದೊಂದಿಗೆ ಹೇಗೆ ನಾನು ಮಕ್ಕಳ ಮದುವೆ ಮಾಡಬೇಕು? ದೇವರು ಸಮಕೂಡಿಸಿರುವ ಈ ಒಂದು ಚಿಕ್ಕ ಆಸ್ತಿಯಲ್ಲಿ ಯಾವ ರೀತಿಯಾಗಿ ಒಂದು ಒಳ್ಳೆ ಮನೆ ಕಟ್ಟಿಕೊಳ್ಬೇಕು? ಇದು ಸಾಕಾಗಲ್ಲ, ಮತ್ತೆ ಬೇಡಿಕೊಳ್ಬೇಕಾಗತ್ತೆ, ಸಾಲ ಮಾಡಬೇಕಾಗತ್ತೆ ಎಂಬುದಾಗಿ ಬಹಳಷ್ಟು ಜನರು ಇದ್ದಾರೆ. ಆದರೆ ಸಾಕು ಎಂದು ಹೇಳುವ ದೇವರು ನಮಗಿದ್ದಾರೆ, ಸಾಕಾಗುವಂತೆ ಮಾಡುವ ದೇವರಿದ್ದಾರೆ. ಯೇಸು ಅವುಗಳ ವಿಷಯದಲ್ಲಿ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ ಏನು ಹೇಳ್ತಾರೆ ನೋಡಿರಿ. ಅದಕ್ಕವರು, ನಮಗೆ 5 ರೊಟ್ಟಿ 2 ಮೀನುಗಳು
ಹೊರತು ಮತ್ತೇನು ಇಲ್ಲ ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಎಂದು ಹೇಳಿದನು. ಇಲ್ಲಿ ಸ್ವಲ್ಪ ಇದೆ, 2 ಚಿಕ್ಕ ಮೀನುಗಳು 5 ರೊಟ್ಟಿಗಳು ಅಲ್ಲಿವೆ ಅಷ್ಟೇ. ಆದರೆ ಇವು ಸ್ವಲ್ಪವೂ ಕೂಡ ಸಾಕಾಗಲ್ಲ ಅಂದಾಗ ಯೇಸು ಹೇಳ್ತಾರೆ, ಅವುಗಳನ್ನು ನನ್ನ ಬಳಿಗೆ ತಂದು ಕೊಡಿರಿ ಅನ್ನುತ್ತಾರೆ. ನಿಮಗಿರುವಂತಹ ಯಾವುದೇ ಆಗಲಿ ದೇವರ ಬಳಿಗೆ ತಂದು ಕೊಡಿರಿ. ಇಟ್ ವಿಲ್ ಬಿ ಮಲ್ಟಿಪ್ಲೈಡ್. ಅದು ಅಭಿವೃದ್ಧಿ ಹೊಂದುತ್ತದೆ. ಆತನ ಕೈಯಲ್ಲಿಟ್ಟಿರುವಂಥದ್ದು ಯಾವುದಾಗಿದ್ರೂ ಸಹ ಅದು ಅಭಿವೃದ್ಧಿ ಹೊಂದುತ್ತದೆ. ನಿಮ್ಮ ಜೀವಿತವಾಗಿದ್ದರೂ ಸಹ, ನಿಮ್ಮ ಆದಾಯವಾಗಿದ್ದರೂ ಸಹ, ನಿಮ್ಮ ಮಕ್ಕಳಾಗಿದ್ದರೂ ಸಹ ದೇವರಿಗೆ ಕೊಟ್ಟು ನೀವು ಎಂದಿಗೂ ಕಳ್ಕೊಳ್ಳೋದಿಲ್ಲ. ಅದಕ್ಕೆ ಪ್ರತಿಯಾಗಿ 2ರಷ್ಟು ಪ್ರತಿಫಲವನ್ನು ಯಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಹೊಂದಿಕೊಳ್ತೀರಿ. ನನ್ನ ಬಳಿಗೆ ತಂದುಕೊಡಿರಿ ನಿಮ್ಮ ಸಮಸ್ಯೆಯನ್ನು, ನನ್ನ ಬಳಿಗೆ ತಂದುಕೊಳ್ಳಿರಿ ನಿಮಗಿರುವುದನ್ನು, ನನ್ನ ಬಳಿಗೆ ತಂದುಕೊಡಿರಿ ನಿಮ್ಮ ಹತ್ತಿರ ಇರುವುದನ್ನು ನಾನು ಆಶೀರ್ವದಿಸ್ತೇನೆ. ಏನಂತೆ? ನನ್ನ ಬಳಿಗೆ ತಂದುಕೊಡಿರಿ ಅಂತ ಯೇಸು ಹೇಳಿ ಆ ರೊಟ್ಟಿಗಳನ್ನು ಕೈಯಲ್ಲಿ ತೆಗೆದುಕೊಂಡು ಪರಲೋಕದ ಕಡೆಗೆ ಕಣ್ಣೆತ್ತಿ, ತಂದೆಯೇ, ನೀನು ಯಾವಾಗಲೂ ನನ್ನ ಮೊರೆ ಕೇಳುತ್ತಿ, ಈಗ ತಂದೆಯೇ ಈ ಆಹಾರವನ್ನು ಆಶೀರ್ವದಿಸಿರಿ ಎಂದು ಹೇಳಿ ಹಂಚಲು ಕೊಡುವಾಗ 5,000 ಮಂದಿ ಪುರುಷರು, ಅಷ್ಟೇ ಅಲ್ಲ ಸ್ತ್ರೀಯರು, ಮಕ್ಕಳು, ಹೆಚ್ಚು ಕಡಿಮೆ ಅಲ್ಲಿ 20,000 ಜನ ಇದ್ದರು ಎಂದು ಲೆಕ್ಕಿಸಲಾಗಿತ್ತು. ಆ 20,000 ಜನರು ಸಮೃದ್ಧಿಯಾಗಿ ತಿಂದಿದ್ರಂತೆ. ಎಷ್ಟು ಸಮೃದ್ಧಿಯಾಗಿ ತಿಂದ್ರು ಎನ್ನುವುದಾದರೆ, ಅವರು ತುಂಡುಗಳನ್ನು ಕೆಳಗೆ ಬೀಸಾಡಿದ್ರಂತೆ. ಗಬಗಬ ಅಂತ ತಿಂದ್ಬಿಟ್ಟು ಅರ್ಧ ತಿಂದು ಅರ್ಧ ತುಂಡನ್ನು ಬೀಸಾಡಿದ್ರಂತೆ. ಆಗ ಯೇಸು ಹೇಳ್ತಾರೆ, ಎಲ್ಲ ಮುಗ್ದ ನಂತರ ಶಿಷ್ಯರಿಗೆ ಹೇಳ್ತಾರೆ, ನೀವು 12 ಪುಟ್ಟಿ ತಂದು ಈ ತುಂಡುಗಳನ್ನೆಲ್ಲ ಆರಿಸಿಕೊಳ್ಳಿರಿ. ನೋಡಿ ಪ್ರಿಯರೇ, ನಾವು ಕೊಡುವಾಗ ಉತ್ಸಾಹದಿಂದ ಕೊಡಬೇಕು. ನಾವೇನೋ ಕೊಡ್ತಿದ್ದೇವೆ ಅಂದುಕೊಳ್ತೇವೆ. ಆ ಬಡವರ ಬಳಿಗೆ ಹೋಗಿ ಕೊಡ್ತಾ ಇದ್ದೀರಿ, ನೀವೆಷ್ಟು ತ್ಯಾಗದಿಂದ ಕೊಡ್ತಿದ್ದೀರಿ? ಅದು ಅವರು ಕಟ್ಟಿಕೊಳ್ಳಬಹುದಾ, ತಿನ್ನಬಹುದಾ, ಉಪಯೋಗಿಸಿಕೊಳ್ಳಬಹುದಾ? ಬಿರಿಯಾನಿ ಪ್ಯಾಕೆಟ್ ತಗೊಂಡು ಹೋಗಿ ಕೊಟ್ಟರೆ ಹೇಗೆ ತಿನ್ನಲಿಕ್ಕಾಗತ್ತೆ? ಮುದುಕರು, ಹಲ್ಲಿಲ್ಲದವರು, ರೋಗಿಗಳು. ಬಹಳಷ್ಟು ಸಾರಿ ಅದನ್ನು ಯೋಚಿಸಲ್ಲ. ನಾವು ಹೋದೆವೇನೋ, ಕೊಟ್ಟೆವೇನೋ, ಬಂದವೇನೋ ಎಂಬುದಾಗಿ ಅಂದುಕೊಳ್ತೇವೆ ಅಷ್ಟೇ. ಆದರೆ ದೇವರ ಬಳಿಗೆ ತಂದು ಕೊಡುವುದಾದರೆ ದೇವರು ಆಶೀರ್ವದಿಸ್ತಾರೆ. ಮತ್ತೊಮ್ಮೆ ಹೇಳ್ತೇನೆ ಪ್ರಿಯರೇ, ನೀವು ಏನೇ ಮಾಡಿದ್ರೂ ಸಹ ಪ್ರಾರ್ಥನೆಯೊಂದಿಗೆ ಮಾಡಿರಿ. ದೇವರೇ, ನಿಮ್ಮ ಹಸ್ತ ನನ್ನೊಂದಿಗೆ ಯಾವಾಗಲೂ ಇರಲಿ ಎಂದು ನಂಬಿಕೆಯಿಂದ ಬೇಡಿಕೊಳ್ಳ್ರಿ. ಆಗ ಮತ್ತೆ ಮತ್ತೆ ಮಾಡಿದ ಕೆಲಸ ಮಾಡುವ ಅವಶ್ಯಕತೆ ಇರಲ್ಲ. ಕೆಲಸದಲ್ಲಿ ಸಫಲತೆ ಇಲ್ಲದೆ ಸೋತು ಹೋಗುವ ಅವಶ್ಯಕತೆ ಕೂಡ ಇರಲ್ಲ. 5,000 ಮಂದಿ ಪುರುಷರು ಸಾಲು ಸಾಲಾಗಿ 50 ಮಂದಿಯ ಸಾಲಾಗಿ ಕೂತ್ಕೊಂಡು ಹೇಳ್ತಾರೆ ಯೇಸು. 5 ರೊಟ್ಟಿ 2 ಮೀನಿವೆ ಅಂತ ಎಲ್ಲರಿಗೆ ಹಂಚಬೇಕಾದಾಗ ಎಲ್ಲರೂ ಎಲ್ಲಿ ಕೂತ್ಕೊಳ್ತಾರೆ ಹೇಳಿ? ಎಲ್ಲರೂ ಮೊದಲ ಸಾಲಿನಲ್ಲಿಯೇ ಕೂತ್ಕೊಳ್ತಾರೆ. ಆದರೆ ಎಷ್ಟು ಕ್ರಮಬದ್ಧತೆಯಲ್ಲಿ, ಒಂದು ಪದ್ಧತಿಯ ಪ್ರಕಾರ ದೇವರು ತನ್ನ ಕಾರ್ಯ ಮಾಡ್ತಾರೆ ನೋಡಿ. ಅವರೆಲ್ಲರೂ ಕೂತುಕೊಂಡಾಗ ನೋಡಿ, ಅವರು ಹಾಗೆ ಕೂತ್ಕೊಳ್ಳಲು ಹೆಚ್ಚು ಕಡಿಮೆ 6,000ದಷ್ಟು ಎಕರೆ ಹೊಲ ಬೇಕಾಯ್ತಂತೆ. ಅಷ್ಟು ದೊಡ್ಡ ಮೈದಾನ ಅದು. ಅವರು ಹುಲ್ಲಿನ ಮೇಲೆ ಕೂತ್ಕೊಂಡ್ರು ಎಂದು ಬೈಬಲ್ನಲ್ಲಿದೆ. ಅಲ್ಲಿ ಆಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಹಂಚಿಕೊಟ್ಟಾಗ ಅವರು ಸಮೃದ್ಧಿಯಾಗಿ ತಿಂದರು. ಯಾಕೆ ಒಂದು ರೊಟ್ಟಿ ಮುಗಿಸಲಾರದೆ ಶಿಷ್ಯರು ಮತ್ತೊಂದು ರೊಟ್ಟಿ ಯಾಕೆ ಕೊಡಬೇಕಿತ್ತು? ಒಂದಾದ್ಮೇಲೆ ಒಂದು ತೆಗೆದುಕೊಂಡು ಅರ್ಧದಷ್ಟೇ ತಿಂದುಬಿಟ್ಟು ಅರ್ಧ ಬಿಸಾಡ್ತಾ ಇನ್ನೊಂದು ಎಂದು ಕೇಳ್ತಿದ್ರು. ಅದಕ್ಕೆ ಹಂಚಿಕೊಡುವವರು ಜ್ಞಾನವುಳ್ಳವರಾಗಿರಬೇಕು, ಪರಿಶುದ್ಧ ಹೃದಯವುಳ್ಳವರಾಗಿರಬೇಕು, ಪಕ್ಷಪಾತ ಇಲ್ಲದವರಾಗಿರಬೇಕು. ನಾವೇನ್ ಮಾಡ್ತಿದ್ದೇವೋ ಅದು ಎದುರಿರುವ ವ್ಯಕ್ತಿಗೆ ಪ್ರಯೋಜನವಾಗಿರಬೇಕು. ದೇವರು ತನ್ನ ಕೈಯಲ್ಲಿ ಇಟ್ಟು ಕೊಟ್ಟಾಗ ಅದು ಮಲ್ಟಿಪ್ಲೈ ಆಗುತ್ತೆ. ನೀವು ದೇವರಿಗೆ ಕೊಡಲಿಚ್ಛಯಿಸುವುದಾಗಲಿ, ದೇವರ ನಾಮದಲ್ಲಿ ಖರ್ಚು ಮಾಡುವುದಾಗಲಿ, ನಷ್ಟ ಹೋದೆವು ಎಂಬುದಾಗಿ ಎಂದಿಗೂ ಭಾವಿಸಬೇಡಿರಿ. ಯಾರೂ ಕೊಡಲಿಲ್ಲ ಎಂಬುದಾಗಿ ಮನದಲ್ಲಿ ನೊಂದುಕೊಳ್ಳಬೇಡಿ. ನಿಮಗೆ ದೊರಕಿದೆ ಆ ಭಾಗ್ಯ. ಇನ್ನೊಬ್ಬರು ದುಡ್ಡು ಕೊಟ್ಟರೆ ಆ ಆಶೀರ್ವಾದ ಅವ್ರಿಗೆ ಹೋಗುತ್ತೆ. ನೀವು ಪಟ್ಟ ಪ್ರಯಾಸಕ್ಕೆ ನಿಮಗೆ ಫಲ ದೊರಕುವುದಿಲ್ಲವೇನೋ? ಅದಕ್ಕಾಗಿ ನಿಮ್ಮನ್ನು ದೇವರು ಅತ್ಯಧಿಕವಾಗಿ ಆಶೀರ್ವದಿಸುವ ಹಾಗೆ ನಿಮಗಿರುವ ಜವಾಬ್ದಾರಿಕೆಗಳನ್ನೆಲ್ಲ ನಂಬಿಗಸ್ತಿಕೆಯಿಂದ ನಿರ್ವಹಿಸಬೇಕು. ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ. ನಿಮ್ಮ ಸಂಪಾದನೆ ನನ್ನ ಬಳಿಗೆ ತನ್ನಿರಿ. ನಿಮ್ಮ ಮಕ್ಕಳನ್ನು ನನ್ನ ಬಳಿಗೆ ತನ್ನಿರಿ. ನಿಮ್ಮ ಸಮಸ್ಯೆ ನನ್ನ ಬಳಿಗೆ ತನ್ನಿರಿ. ನಿಮ್ಮ ಜೀವಿತ ನನ್ನ ಬಳಿಗೆ ತನ್ನಿರಿ. ಈ ದಿನವೇ ನಿಮ್ಮ ಹೃದಯ ನನಗೆ ಕೊಡಿರಿ. ನಾನು ಬದಲಾಯಿಸಿ ಬಿಡ್ತೇನೆ. ನಾನು ದಿವ್ಯ ದಾನ ಕೊಟ್ಟು ಆಶೀರ್ವದಿಸ್ತೇನೆ. ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತೇನೆ ಅಂದಿದ್ದಾರಲ್ಲವೇ? ಆ ದಿನ ಕೂಡ ಈ ದಿನ ಕೂಡ ನಮ್ಮ ಕರ್ತನು ನಮಗೆ ಇದೇ ವಾಗ್ದಾನ ಕೊಡ್ತಿದ್ದಾರೆ. ಲೋಕದಲ್ಲಿ ಸಂತೋಷಿಸಲಾರದಂತೆ ಯೇಸುವಿನ
ನಾಮದಲ್ಲಿ ನಾವು ಆನಂದಿಸೋಣ. ನಮಗಿರುವ ಪ್ರತಿ ವಸ್ತುವನ್ನು, ಪ್ರತಿ ಸಾಮಾನುಗಳನ್ನು, ಪ್ರತಿಯೊಂದು ಸಾಮಗ್ರಿಗಳನ್ನು ಕರ್ತನ ಮಹಿಮೆಗಾಗಿಯೇ ಬಳಸೋಣ. ಸಾಕಾಗಲ್ಲ ಅನ್ನುವಾಗೆಲ್ಲ ಶಕ್ತನಾದ ದೇವರೇ ಸಾಕಾಗುವಂತೆ ಮಾಡಿರಿ ಎಂದು ಮೊರೆ ಇಡಬೇಕು. ಅದ್ಭುತಗಳು ಈ ದಿನವೂ ನಡೆಯುತ್ತವೆ ಪ್ರಿಯರೇ. ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವನಿಂದ ಅದ್ಭುತಗಳು ನಡೆಯುತ್ತವೆ. ನಂಬೋಣ. ದೇವರಿಗೋಸ್ಕರ ಈ ಹೊಸ ವರ್ಷದಲ್ಲಿ ಘನವಾದ ಕಾರ್ಯಗಳನ್ನು ಮಾಡುತ್ತಾ ಮುಂದಕ್ಕೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ವಾಕ್ಯ ಕೇಳ್ತಿದ್ದಾರೋ ಅವರೆಲ್ಲರನ್ನು ಈ ಸಮಯದಲ್ಲಿ ದರ್ಶಿಸಿರಿ. ನನ್ನ ಬದುಕಿನಲ್ಲಿ ಆಶೀರ್ವಾದ ಇಲ್ವಲ್ಲ, ನನ್ನ ಬದುಕಲ್ಲಿ ಮುಂದೆ ಸಾಗ್ತಿಲ್ವಲ್ಲ, ಮುಂದಕ್ಕೆ ಹೋಗ್ಲಿಕ್ಕಾಗ್ತಿಲ್ವಲ್ಲ ಎಂಬುದಾಗಿ ಯಾರ್ಯಾರು ಕೊರಗುತ್ತಾ ಇದ್ದಾರೋ, ಯಾರ್ಯಾರು ನಿರುತ್ಸಾಹದಲ್ಲಿದ್ದಾರೋ ಅಂಥವರ ಭುಜ ತಟ್ಟಿ ಅವರನ್ನು ಮೇಲೆ ಕೆತ್ತಿರಿ. ತಂದೆಯವರನ್ನು ತಟ್ಟಿ ಎಬ್ಬಿಸಿರಿ. ಅವರಿಗೆ ಬೇಕಾದದೆಲ್ಲ ದಯಪಾಲಿಸಿ ದೇವರೇ ನೀವಿದ್ದೀರಿ ಎಂದು ನಂಬುವುದಕ್ಕಾಗಿಯೂ ನಿಮ್ಮ ಕೃಪೆಯಲ್ಲಿ ಭದ್ರಗೊಳ್ಳುವುದಕ್ಕಾಗಿಯೂ ಸಹಾಯ ಮಾಡಿರಿ. ಯಾರ್ಯಾರು ಈ ದಿನ ವಾಕ್ಯ ಕೇಳಿದ್ದಾರೆಂದು ನೀವು ಬಹಳ ಚೆನ್ನಾಗಿ ಅರ್ತಿದ್ದೀರಿ. ಅಂತಹ ಪ್ರತಿಯೊಬ್ಬರ ಅವಶ್ಯಕತೆ ತೀರಿಸಿ ನಿಮ್ಮ ನಾಮ ಮಹಿಮೆಪಡಿಸಿಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸುತ್ತಲೇ ಇರಿ. ಅವೆಲ್ಲ ನಾವು ಪರಿಶೀಲಿಸ್ತಿದ್ದೇವೆ, ರೆಕಾರ್ಡ್ ಮಾಡಿಡ್ತಾ ಇದ್ದೇವೆ. ಮೇಲಿಂದ ಮೇಲೆ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಅವಕಾಶ ಇರುವ ಹಾಗೆ ಮಾತ್ರವಲ್ಲ, ಸಭೆಯಲ್ಲಿರುವ ವಿಶ್ವಾಸಿಗಳೆಲ್ಲರೊಂದಿಗೆ ಸೇರಿ ಪ್ರತಿ ವಾರ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೇ ದೇವರು ನಿಮಗೆ ಉತ್ತರ ಕೊಡ್ತಾರೆ. ನೀವು ಕೂಡ ಪ್ರಾರ್ಥಿಸಿರಿ. ಹಾಗೆ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಕೂಡ ಮೇಲಿಂದ ಮೇಲೆ ಕಳಿಸಿಕೊಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.